ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಇದೀಗ ಸರ್ಕಾರ ಶಾಕ್ ಕೊಟ್ಟಿದೆ. ಸಾಮಾಜಿಕ ಜಾಲತಾಣ ಬಳಕೆಗೆ ಸಂಪೂರ್ಣ ನಿರ್ಬಂಧವನ್ನು ಹೇರಲಾಗುತ್ತೆ. ಬಜೆಟ್ನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಿದ್ದು ಶಾಕ್ ಕೊಟ್ಟಿದ್ದಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಸಂಪೂರ್ಣವಾಗಿ ಬ್ಯಾನ್. ಮಕ್ಕಳ ಮಾನಸಿಕ ಆರೋಗ್ಯ ಶಿಕ್ಷಣದ ಹಿತದೃಷ್ಟಿಯಿಂದ ಕ್ರಾಂತಿಕಾರ ಪ್ರತಿಭಟನೆ. ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಸರ್ಕಾರ ಇದೀಗ ಬಿಗ್ ಶಾಕ್ ಕೊಟ್ಟಿದೆ. ಸಾಮಾಜಿಕ ಜಾಲತಾಣ ಬಳಕೆಗೆ ಇದೀಗ ಸಂಪೂರ್ಣವಾಗಿ ಶಾಕ್ ಕೊಟ್ಟಿದೆ. ಬಜೆಟ್ನಲ್ಲೇ ಮಾತನಾಡಿದ್ದಾರೆ, 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ. ಮಾನಸಿಕ ಆರೋಗ್ಯ ಅವರ ಶಿಕ್ಷಣದ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ಸಿಎಂ ಸಿದ್ದರಾಮಯ್ಯ ತೆಗೆದುಕೊಳ್ಳಲಾಗಿದೆ. ಎಸ್ ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡುವಂಥ ಸಂಗತಿ ಹೆಚ್ಚಾಗಿ ಕಾಡ್ತಾ ಇದೆ. ಯಾಕಂದರೆ ಈ ಹಿಂದೆ ನಾವು ಗಮನಿಸಿರಬಹುದು ಯಾವ ರೀತಿ ಪ್ರತಿಭಟನೆಯನ್ನು ಮಾಡಿದ್ರು ಅಂತ ಹೇಳಿಬಿಟ್ಟು. ಸೊ ಈಗ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಬಾರ್ದು, 16 ವರ್ಷದ ಯಾರು ಒಳಗೆಲ್ಲ ಯೂಸ್ ಮಾಡ್ತಾರೆ ಅವರೆಲ್ಲ ಬಳಕೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಮಾತು. ಹಾಗಾಗಿ ಮಕ್ಕಳು ಏನೇನೆಲ್ಲ ಮಾತನಾಡಿದ್ದಾರೆ ಇದ್ರ ಬಗ್ಗೆ ನೋಡೋಣ ಬನ್ನಿ. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿರೋದಾ? ಮೋಟು ಪತ್ಲು ಯಾರಿಷ್ಟ? ಮೋಟು ಪತ್ಲಲ್ಲಿ ಪತ್ಲು ನಂಗೆ ಮೋಟು ಇಷ್ಟ. ನಿಂಗೆ ಪತ್ಲು ಇಷ್ಟನಾ? ಮಕ್ಳು ಯಾರು ಫೋನ್ ನೋಡಬಾರ್ದು ಅಂತ ಹೇಳಿದ್ದಾರೆ. ನೋಡ್ತೀಯಾ ಇನ್ ಮುಂದೆ? ನೋಡಬಾರ್ದು ಆಯ್ತಾ? ನಾನು ಫೋನ್ ನೋಡಲ್ಲ. ಯಾರಿಗೆ? ಮಮ್ಮಿ ಪಪ್ಪ ಹೇಳು. ಮಮ್ಮಿ ಪಪ್ಪ ನನ್ನ ಫೋನ್ ನೋಡಲ್ಲ ಅಂತ ಹೇಳು. ಮಮ್ಮಿ ಪಪ್ಪ ನನ್ನ ಫೋನ್ ನೋಡಲ್ಲ. ಪ್ರೇರಣಾ ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇರೋದಪ್ಪ? 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಕೂಡ ಹತ್ರ ಬರ್ತಾ ಇದೆ. ಅಪ್ಪ ಈಗ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದಾರೆ ಕಂಪ್ಲೀಟ್ಲಿ ಇವತ್ತಿನ ಬಜೆಟಲ್ಲಿ. ನೀನು ಫೋನ್ ಯೂಸ್ ಮಾಡ್ತಾ ಇದೆಯಾ? ಕಂಟ್ರೋಲ್ಡ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಓಕೆ. ಈಗ ಏನೆಲ್ಲ ಫೋನ್ ಯೂಸ್ ಮಾಡ್ತಾ ಇದ್ದೆ ನೀನು? ಏನಾದರೂ ಡೌಟ್ಸ್ ಇದ್ರೆ ಎನಿ ಇದು ಅದನ್ನ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಂಗಿಲ್ಲ, ಹೇಗೆ ಅಕ್ಸೆಪ್ಟ್ ಮಾಡ್ತೀಯ ಅದನ್ನ ನೀನು? ನಾನು ಇದು ಅಕ್ಸೆಪ್ಟ್ ಮಾಡ್ತೀನಿ. ಒಂದು ಸೈಡ್ ನಂಗೆ ಖುಷಿ ಕೂಡ ಇದೆ. ತುಂಬ ಜನ ಇನ್ಸ್ಟಾಗ್ರಾಮ್ ಅದು ಇದಕ್ಕೆಲ್ಲ ಅಡಿಕ್ಟ್ ಆಗಿರ್ತಾರೆ. ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಪರ್ಸ್ನಲಿ ನಾನು ಮೊಬೈಲ್ ಸ್ಟಾರ್ಟಿಂಗಿಂದ ಕಂಟ್ರೋಲ್ಡ್ ಆಗೇ ಯೂಸ್ ಮಾಡ್ತಾ ಇದ್ದೆ. ಸೊ ಐ ಡೋಂಟ್ ಥಿಂಕ್ ಅದು ನನಗೆ ಅಷ್ಟು ಎಫೆಕ್ಟ್ ಏನಾಗಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಏನಾದರೂ ಡೌಟ್ಸ್ ಏನಾದರೂ ಕ್ಲಿಯರ್ ಮಾಡುವಾಗ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ AI ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಸೊ ಅದರಿಂದ ಸ್ವಲ್ಪ ನಮಗೆ ತೊಂದರೆ ನನ್ನ ಹೆಸರು ಮೋಹನ ಪ್ರಿಯಾ. ಏನು ಓದ್ತಾ ಇರೋದು? ನನ್ನ ಕ್ಲಾಸ್ 10th ಓದ್ತಾ ಇರೋದು. ಪುಟ, ನಿನಗೆ ಈ ಬಾರಿ ಬಜೆಟ್ನಲ್ಲಿ ಒಂದು ರೀತಿ ಫೋನ್ನ ಬ್ಯಾನ್ ಮಾಡಿದ್ದಾರೆ. ನೀನು ಫೋನ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಕಂಟ್ರೋಲ್ಡಾಗಿ ಯೂಸ್ ಮಾಡ್ತಿದ್ದೆ. ನನಗೆ ಏನಕ್ಕೆ ಸ್ಟಡೀಸ್ಗೆ ಏನು ಬೇಕೋ ಅದಕ್ಕೆ ಯೂಸ್ ಮಾಡ್ತಿದ್ದೆ. ಮತ್ತು ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಲ್ಸೋ ನಾನು ಯೂಸ್ ಮಾಡ್ತಿದ್ದೆ. ಎಂಟರ್ಟೈನ್ಮೆಂಟ್ ಏನೇನು ನೋಡ್ತಾ ಇದ್ದೆ? ಯೂಟ್ಯೂಬ್ ನೋಡ್ತಿದ್ದೆ. ಯೂಟ್ಯೂಬ್ ರೀಲ್ಸ್ ಎಲ್ಲ ನೋಡ್ತಿದ್ದೆ? ಇನ್ಸ್ಟಾಗ್ರಾಮ್ ಇಲ್ಲ. ಇನ್ನು ಮುಂದೆ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ, ಹೇಗೆ ಅನ್ನಿಸ್ತದೆ ಪುಟ್ಟ? ಆ ಟೈಮಲ್ಲಿ ಏನು ಮಾಡ್ತೀಯ? ಫೋನ್ ನೋಡ್ತಾ ಇದ್ದ ಟೈಮಲ್ಲಿ ಇನ್ನು ಮುಂದೆ ಏನು ಮಾಡ್ತೀಯ? ಆ್ಯಕ್ಚುಲಿ ಬ್ಯಾನ್ ಆಗಿರೋದೊಂಥರ ಖುಷಿ ಇದೆ. ಬಿಕಾಸ್ ಕೆಲವು ಟೈಮ್ಸ್ ನನಗೆ ನನ್ನ ಕಂಟ್ರೋಲ್ ಇರಲ್ಲ. ಯೂಟ್ಯೂಬ್ನೇ ತುಂಬ ಜಾಸ್ತಿ ಹೊತ್ತು ನೋಡ್ತಾ ಇರ್ತೀನಿ, 15 ನಿಮಿಷ ಅಂತ ಹೇಳಿ. ಹಾಗೆ 1 hour 2 hours ಅಂತ ಎಕ್ಸೀಡ್ ಆಗಿಬಿಡುತ್ತೆ. ಸೊ ಈ ಬ್ಯಾನ್ ಮಾಡಿರೋದು ತುಂಬ ಒಳ್ಳೆ ವಿಚಾರ. ಈ ಥರ ಯಾರಿಗೆ ಅಡಿಕ್ಟ್ ಆಗಿರ್ತಾರೆ ಅವರೆಲ್ಲರೂ ಅವ್ರ ಮೊಬೈಲ್ ಯೂಸ್ ಲಿಮಿಟೇಷನ್ಸ್ನ ಕಮ್ಮಿ ಮಾಡ್ತಾರೆ. ದೆನ್ ದೇ ಫೋಕಸ್ ಆನ್ ದೇರ್ ಸ್ಟಡೀಸ್. ತುಂಬ ಜಾಸ್ತಿ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಾರೆ. ಮತ್ತು ಅವರು ಏನು ಗೋಲ್ಸ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ತುಂಬ ಜನಕ್ಕೆ ಏಮ್ ಇಲ್ಲ, ಏನಾಗಬೇಕು ಅಂತ ಕೇಳಿದರೆ ಯಾರೂ ಹೇಳೋದಿಲ್ಲ. ಅವರೆಲ್ಲ ಅವರು ಏಮ್ನ ಕಂಡ್ಕೊತಾರೆ, ಏಮ್ನ ನೋಡ್ತಾರೆ. ಅವ್ರಿಗೆಲ್ಲ ಒಂದು ದಾರಿ ಆಗುತ್ತೆ. ಇದರಿಂದ ಖುಷಿ ಇದೆ. ಕೀರ್ತನಾ ಗೊಗೋಯ್. ಏನು ಓದ್ತಾ ಇರೋದು ಚಿನ್ನ? 9th ಸ್ಟ್ಯಾಂಡರ್ಡ್. ವಿಷಯ ಗೊತ್ತಾಯ್ತಾ? ಫೋನನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಇನ್ನು ಮುಂದೆ ನೀನು ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಏನು ಹೇಳ್ತೀಯ ಚಿನ್ನ ಇದ್ರ ಬಗ್ಗೆ? ನಾನು ಮುಂಚೆ ಫೋನ್ನ ಏನಾದರೂ ಕಲಿಯುವುದಕ್ಕೆ ಇಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೆ. ಇವಾಗ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫೋನ್ ಬ್ಯಾನ್ ಮಾಡುವುದರಿಂದ. ಯಾಕೆಂದರೆ ಇವಾಗ ರಾತ್ರಿ ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ರಾತ್ರಿ ನಾನು ಕೂತ್ಕೊಂಡು ಓದ್ತಾ ಇದ್ದೆ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಯಾರೂ ಇಲ್ಲ ಅಂದರೆ ನಾನು ಫೋನಿಂದ ಸ್ವಲ್ಪ ಗೂಗಲಿಂದ ಕೇಳ್ಬೋದಿತ್ತು. ಇವಾಗ ಬ್ಯಾನ್ ಮಾಡುವುದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಗೂಗಲ್ ಸಪೋರ್ಟ್ ತೊಗೊತಾ ಇದ್ದೆ. ರಾತ್ರಿ ಯಾರಾದರೂ ಇಲ್ಲ ಅಂದರೆ ನಾನು ರಾತ್ರಿನೇ
ಒನ್ ಡೇ ಬಿಫೋರ್ ಕೂತ್ಕೊಂಡು ಓದೋದು. ಇವಾಗ ರಾತ್ರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯಾರೂ ಇಲ್ಲ ಅಂದರೆ ಗೂಗಲಿಂದ ಕೇಳ್ಬೋದಿತ್ತು. ಈಗ ಸೋಷಿಯಲ್ ಮೀಡಿಯಾ ಅಷ್ಟೇ ಬ್ಯಾನ್ ಆಗಿರೋಂಥದ್ದು. ನೀನು ಗೂಗಲ್ನನ್ನು ಯೂಸ್ ಮಾಡ್ಬೋದು ಇನ್ಫಾರ್ಮೇಟಿವ್ಗೋಸ್ಕರ. ಮತ್ತು ನಿಮ್ಮ ಪಪ್ಪ ಮಮ್ಮಿಗೆಲ್ಲ ನೀನು ಫೋನ್ ಯೂಸ್ ಮಾಡ್ಬೇಕಾದ್ರೆ ಬೈತಾ ಇದ್ರು ಹೇಗೆ ಚಿನ್ನ? ಹೌದು, ಯಾವಾಗಲೂ ನಮ್ಮಪ್ಪ ಬೈತಾನೆ ಇರ್ತಾರೆ ಫೋನ್ ಜಾಸ್ತಿ ನೋಡ್ತಾ ಇದ್ದೀವಿ ಅಂತ. ಇವಾಗ ಬ್ಯಾಡ್ ಇನ್ಫ್ಲೂಯೆನ್ಸ್ ಏಸು ಈಗ ನಮ್ಮ ಜೊತೆ ಒಂದು ಕ್ಯೂಟ್ ಬ್ಲ್ಯಾಕ್ ಬೆರಿ ಇದೆ, ಬನ್ನಿ ಅದನ್ನು ಮಾತಾಡ್ಸೋಣ. ಹಾಯ್ ಚಿನ್ನ. ಹಾಯ್. ಏನು ನಿನ್ನ ಹೆಸರು ಕಂದ? ಜೆಸ್ಸಿ. ಜೆಸ್ಸಿ. ಓನ್ ಓದ್ತಿರೋದು ಚಿನ್ನಮ್ಮ? ಯಾವ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿರೋದ ಚಿನ್ನ? ನೀನು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದಾಗ ಏನು ಮಾಡ್ತೀಯಾ? ಫೋನ್ ನೋಡ್ತಾ ಇದೆಯಾ? ಫೋನ್ ನೋಡ್ತಿದ್ಯಾ? ಮುಂದೆ ಫೋನ್ನ ನೋಡಂಗಿಲ್ಲ ಕಂದ. ಏನು ನೋಡ್ತಿದ್ದೆ ನಿನ್ನ ಫೋನಲ್ಲಿ? ರೀಲ್ಸ್ ನೋಡ್ತಾ ಇದೆಯಾ? ರೀಲ್ಸ್ ನೋಡ್ತಿದ್ಯಾ? ನಿಂಗೆ ರೀಲ್ಸ್ ಅಂದ್ರೆ ಇಷ್ಟನಾ? ಯಾವ ರೀಲ್ಸ್ ಇಷ್ಟ ಚಿನ್ನ? ನನ್ನನ್ನು ನೋಡೆ ನಾನು ಬಟ್ಟೆನೆಲ್ಲ ಬಂದನು. ನಿನ್ನ ನಾಣೆ ನನಗೆ ಕತ್ತಲಲ್ಲಿ ಬಿಡಕ ಕಣ್ಣೇನು. ಸೂಪರ್. ನೀನು ರೀಲ್ಸ್ ಮಾಡ್ತೀಯಾ ಚಿನ್ನಮ್ಮ? ಇನ್ನು ಮುಂದೆ ರೀಲ್ಸ್ ಮಾಡಂಗೂ ಇಲ್ಲ ನೋಡಂಗೂ ಇಲ್ಲ. ಏನು ಮಾಡ್ತೀಯಾ? ನೋಡಬಾರ್ದಂತೆ, ಗೊತ್ತಾ ನಿನ್ಗದು? ರೀಲ್ಸ್ ನೋಡಬಾರ್ದಂತೆ ಗೊತ್ತಿಲ್ವಾ? ಇನ್ನು ಮುಂದೆ ನೀನು ಏನಾದ್ರು ರೀಲ್ಸ್ ನೋಡಿದ್ರೆ ಪೊಲೀಸ್ ಅಂಕಲ್ ಬಂದು ನಿನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ, ಗೊತ್ತಾ ನಿನ್ಗದು? ನೋಡ್ತೀಯಾ ಇನ್ನು ಮುಂದೆ ರೀಲ್ಸು? ಇಲ್ಲ. ನೋಡಲ್ವಾ? ಏನು ಮಾಡ್ತೀಯ ಮತ್ತೆ ರೀಲ್ಸ್ ನೋಡೋ ಟೈಮಲ್ಲಿ? ಏನು ಮಾಡ್ತೀಯ? ಓದ್ಕೊಳ್ತೀಯಾ ಆಟ ಆಡ್ತೀಯಾ? ಆಟ ಆಡ್ತೀಯಾ? ಆಟ ಆಡ್ತೀಯಾ? ಧನ್ಯ. ಏನು ಓದ್ತಿರೋದು ಚಿನ್ನಾರಿ? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್. ಚಿನ್ನಮ್ಮ ನೀನು ಫೋನ್ ನೋಡ್ತೀಯ ಕಂದ? ಇಲ್ಲ. ಫೋನ್ ನೋಡಲ್ವಾ? ಗುಡ್ ಗರ್ಲ ನೀನು. ವಾವ್. ಚಿನ್ನಮ್ಮ ನಿನ್ನ ಫ್ರೆಂಡ್ಸ್ ಎಲ್ಲ ಫೋನ್ ನೋಡ್ತಾರಾ? ಹೌದು. ನೋಡ್ತಾರಾ? ಅವರೆಲ್ಲ ಬ್ಯಾಡ್ ಗರ್ಲ್ಸ್ ಅಲ್ವೇನೋ ಚಿನಿ? ನಿನ್ನ ಫ್ರೆಂಡ್ಸು ಕೂಡ ಇನ್ನು ಮುಂದೆ ನಿನ್ನ ಥರ ಗುಡ್ ಗರ್ಲ್ಸ್ ಆಗೋದಕ್ಕೋಸ್ಕರ ಫೋನನ್ನು ಯೂಸ್ ಮಾಡೋಗೆ ಇಲ್ಲ ಪುಟಾಣಿಗಳು. ಖುಷಿನಾ? ಖುಷಿ. ಖುಷಿ. ಎಷ್ಟು ಖುಷಿ ಚಿನ್ನಮ್ಮಗೆ? ತುಂಬ ಖುಷಿ. ತುಂಬ ಅಂದರೆ ಎಷ್ಟು ಇಷ್ಟ? ಫೋನ್ ನೋಡಬಾರ್ದು. ನೋಡಬಾರ್ದು. ಏನು ಧನ್ಯ. ಏನು ನಿನ್ನ ಹೆಸರು? ಆಂಡ್ರಿಯಾ. ಆಂಡ್ರಿಯಾ. ನಿನ್ನ ಹೆಸರು ಕಂದ? ಪ್ರಜ್ವಲ್ ಶೌರ್ಯ. ಪ್ರಜ್ವಲ್ ಶೌರ್ಯ. ಇಲ್ಲ. ನೋಡಲ್ವಾ ಗುಡ್ ಗರ್ಲ್? ನೀನು ಕಂದ? ನೋಡಲ್ಲ. ನೀನು ನೋಡಲ್ವಾ? ಚಿನ್ನಮ್ಮ ನಿನ್ನ ಫ್ರೆಂಡ್ಸ್ ಎಲ್ಲ ಫೋನ್ ನೋಡ್ತಿದ್ರಾ? ನೋಡ್ತಾ ಇದ್ರು. ಫೋನ್ ನೋಡ್ಬೇಕಾ ನೋಡಬಾರ್ದಪ್ಪ? ನೋಡಬಾರ್ದು. ನೋಡಬಾರ್ದು. ನಿನಗೆ ನೋಡ್ಬೇಕಾ ನೋಡಬಾರ್ದಾ?